ಕುಟುಂಬದಲ್ಲಿ ಸನ್ಮಾನ್ಯ ಸಿದ್ದೇಶ್ವರ ಅವರು ಅಂತಂದರೆ ನಮ್ಮ ಹಿರಿಯ ಅಣ್ಣ ಅಂತೇಳಿ ನಾವು ಭಾವಿಸೋದು. ಸುಮಾರು ಒಂದು 30 ವರ್ಷಗಳ ಪರಿಚಯ. ಸೊ ಅವರು ಕಂಪ್ಲೀಟ್ ಅಂತ ನಮ್ಮ ತಾಯಿ ಇದ್ದಾಗಲಿಂದ ಕೂಡ ತುಂಬ ಆತ್ಮೀಯತೆಯಿಂದ ಅವರು ಕರ್ನಾಟಕ ಅವ್ರ ಜೊತೆ ಸಂಸದರಾಗಿರುವಂಥ ಸಂದರ್ಭದಿಂದ ಹಿಡಿದು ಪ್ರತಿ ಕಷ್ಟ ಸುಖಗಳಲ್ಲಿ ಕೂಡ ನಮ್ಮ ಜೊತೆಯಲ್ಲಿದ್ದಂಥವ್ರು. ವಿಶೇಷವಾಗಿ ಅವರು ಶ್ರೀಮತಿಯವರು, ಇವತ್ತು ನಮ್ಮ ಅತ್ತಿಗೆಯವರು ಗಾಯತ್ರಿ ಸಿದ್ದೇಶ್ವರ ಅವರು. ವಿಶೇಷವಾಗಿ ಹೇಳಬೇಕಂದ್ರೆ ಸಿದ್ದೇಶ್ವರನವ್ರ ಕುಟುಂಬದ ಬಗ್ಗೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಂದರೆ ಭಾರತೀಯ ಜನತಾ ಪಕ್ಷ ಹುಟ್ಟಿದಾಗಲಿಂದ ಕೂಡ ಪಕ್ಷದ ಜೊತೆಯಲ್ಲಿ ಅವ್ರಿಗಿರುವಂಥ ಒಂದು ಒಳ್ಳೆಯ ಸಂಬಂಧಗಳು, ಪಕ್ಷದ ಒಂದು ಅಭಿವೃದ್ಧಿಗೋಸ್ಕರ ಅವರು ಮಾಡಿರುವಂಥ ಕೆಲಸಗಳು ಮತ್ತು ಸುಮಾರು ಒಂದು 2-3 ತಲೆಮಾರಿನ ಅಂತ ನಾನು ಹೇಳಬೇಕಾಗುತ್ತೆ. ನಾನು ಸೊ ಪಕ್ಷಕ್ಕೋಸ್ಕರ ಅವರು ಏನು ಪ್ರಾಮಾಣಿಕವಾಗಿದ್ದಾರೆ. ನನಗೂ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಕನಿಷ್ಠ ಪಕ್ಷ ಅಂದರೂ ಕೂಡ 2 ಲಕ್ಷಕ್ಕೂ ಹೆಚ್ಚು ಒಂದು ಭಾರಿ ಅಂತರದಿಂದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲುವು ನಿಶ್ಚಿತ ಅನ್ನೋದು ಎಲ್ಲರೂ ಹೇಳ್ತಾರೆ. ಎಲ್ಲ ಕಡೆ ಓಡಾಡ್ತಿದ್ದೀರಾ ಸರ್, ಹೇಗಿದೆ? ಎಲ್ಲ ಕಡೆಯೂ ಚೆನ್ನಾಗಿದೆ. ಅಂದರೆ ಪ್ರತಿಯೊಂದು ಕಡೆ ಕೂಡ ಇದೇ ಒಂದು ಸ್ಪಂದನೆ. ಎಲ್ಲಿ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಬೇಕು, ದೇಶದ ಒಂದು ಸಮಗ್ರ ಅಭಿವೃದ್ಧಿ, ರಕ್ಷಣೆ ಮತ್ತು ಇಡೀ ಯಾವುದೇ ಒಂದು ವಿಚಾರದಲ್ಲಿ ಒಂದು ವಿಶ್ವಖ್ಯಾತಿ, ಭಾರತವನ್ನು ಮಾಡಿರುವಂಥ ಒಂದು ವಿಶ್ವಗುರು ಖ್ಯಾತಿಗೆ ಅವರು ಪ್ರಸಿದ್ಧವಾಗುವ ರೀತಿಯಲ್ಲಿ ಮಾಡಿರೋ ಕಾರಣ ಪ್ರತಿಯೊಬ್ಬ ಸಣ್ಣ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ, ಅದರಲ್ಲಿ ವಿಶೇಷವಾಗಿ ಸಿದ್ದೇಶ್ವರಣ್ಣವ್ರಿಗೆ ಭಾರತೀಯ ಜನತಾ ಪಕ್ಷ ಅಂದರೆ ಇನ್ನು ಅವ್ರ ಗೆಲುವು ನಿಶ್ಚಿತ ಅನ್ನುವಂಥದ್ದು. ಮತ್ತು ಇವತ್ತು ಗಾಯತ್ರಿ ನಮ್ಮ ಅತ್ತಿಗೆಯವರು ಏನು ಒಳ್ಳೆ ಲಕ್ಷಾಂತರ ಮತಗಳ ಅಂತರದಲ್ಲಿ ಅವರು ಪಾರ್ಲಿಮೆಂಟಿಗೆ ಹೆಜ್ಜೆಯನ್ನು ನೀಡ್ತಾರೆ ಸರ್. 100% ರಾಮ್ಲಿ ಅವರು ಗೆಲುವು ಈಗಾಗಲೇ ಡಿಕ್ಲೇರ್ ಆಗಿದೆ. ಗಾಯತ್ರಿ ಅವರು ಗೆಲುವು ಡಿಕ್ಲೇರ್ ಆಗಿದೆ. ನಾವು 28 ಅಂದರೆ ಏನೋ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತೀವಂತ ಅನ್ಕೋಬೋದು ನೀವು. ಕಳೆದ ಬಾರಿ 25 ಸೀಟ್ ಗೆದ್ದಿತ್ತು, ಈ ಬಾರಿ 28ಕ್ಕೆ 28 ಗೆಲ್ಲೋದು ನಿಶ್ಚಿತ. ಸರ್, ಬಿಜೆಪಿಯ ಎಲ್ಲ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಆಗಿದೆಯಾ ಸರ್? ಪ್ರಾಬ್ಲಮ್ಸ್ ನೋಡಿ ಸಣ್ಣ ಪುಟ್ಟವು ಏನಾದರೂ ಇರುತ್ತೆ ಆಗಲಿ, ಅದು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ದೇಶದ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರೂ ಮತದಾರ ಬಾಂಧವರು ಈಗಾಗಲೇ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ. ಮತ್ತು ಜನರ ಅದನ್ನು ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹೆಣ್ಮಗಳಿಗೆ ಈ ರೀತಿ ಆಗಿರೋಂಥ ಒಂದು ಘಟನೆ ಇಡೀ ದೇಶನೇ ಖಂಡನೆ ಮಾಡ್ತಾ ಇರೋಂಥ ಒಂದು ಘಟನೆ. ಸೊ ತಪ್ಪಿತಸ್ಥರಿಗೆ ಖಂಡಿತವಾಗ್ಲೂ ಕೂಡ ಅದೊಂದು ದೊಡ್ಡ ಪ್ರಮಾಣದ ಒಂದು ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋದ್ರ ಮೂಲಕ ಇಡೀ ದೇಶಕ್ಕೆ ಒಂದು ಒಳ್ಳೆ ಸಂದೇಶ ಸಿಗುತ್ತೆ ಅಂತ. ಬಿಜೆಪಿ ಅವರು ರಾಜಕೀಯಕ್ಕೆ ಬಳಸಂತೀರಾ ಇಂಥದ್ದೆಲ್ಲ ಕೂಡ ನೋಡಿ, ಒಂದು ಮಗು ಪ್ರಾಣ ಹೋಗಿದೆ ಅಂದ ತಕ್ಷಣ ಅದನ್ನು ಬಿಜೆಪಿ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೋದಿ ಅವರ ಗ್ಯಾರಂಟಿ ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಸರ್, ಲಾ ಆ್ಯಂಡ್ ಆರ್ಡರ್ ಈಗ ದುರ್ಗಮ್ಮ ದೇವಿಯ ಆಶೀರ್ವಾದ ಪಡೆದು ನಾಮಿನೇಷನ್ ಫೈಲ್ ಮಾಡಲಿಕ್ಕಾಗಿ ಒಂದು ಜನಸ್ತೋಮ ನೀವು ನೋಡಿದ್ದೀರಿ, ನಿಮಗೂ ಎಲ್ಲ ಗೊತ್ತಿರೋ ಹಾಗೆ ಅವರೆಲ್ಲ ಉತ್ಸಾಹದಿಂದ ಇದ್ದಾರೆ. 7ನೇ ತಾರೀಕು ಯಾವತ್ತು ಬರುತ್ತೋ ನಾನು ಯಾವಾಗ ಕಮಲದ ಗುರುತಿಗೆ ವೋಟ್ ಹಾಕ್ತೀನಿ ಅಂತೇಳಿ ಉತ್ಸಾಹದಿಂದಿದ್ದಾರೆ. ಅವರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಲೋಕಸಭೆ ಕಳಿಸ್ತಾರೆ ಅಂತ ಹೇಳಿ ತಮ್ಮಲ್ಲಿ ಮೇಡಮ್. ಹೋದ ಕಡೆಯಲ್ಲೆಲ್ಲ ಭಾಳ ನೆಗೆಟಿವ್ ಇದೆ ಬಿಜೆಪಿಗೆ, ಅದು ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅಲ್ಲ? ಹೇಳಿದ್ರ ಅಲ್ಲ, ಭಾಳ ವಿಡಿಯೋ ಎಲ್ಲ ಹೇಳಿದ್ರ ಯಾರಾದರೂ ನಿಮಗೆ? ವಿಡಿಯೋ ಎಲ್ಲ ಇದೆ ಮೇಡಮ್, ಅದಕ್ಕೆ ಅದು ನಾನು ನೋಡೇ ಇಲ್ಲ. ಅಲ್ಲ, ಏನು ಕೆಲಸ ಮಾಡಿಲ್ಲ ಸಂಸದರಾಗಿ. ಸಂಸದ ಕೆಲಸ ಈಗ ದಾವಣಗೆರೆ ಮೋದಿ ಹೆಸರು ಹೇಳ್ಕೊಂಡು ಬರ್ತಾರೆ. ಒಂದು ನಿಮಿಷ, ದಾವಣಗೆರೆಯಲ್ಲೆಲ್ಲ ಸುತ್ತಾಡ್ಕೊಂಡು ಬಂದರೆ ಹಳ್ಳಿಗಳಲ್ಲಿ ಅವ್ರ ಸಮುದಾಯ ಭವನದಿಂದ ಇದ್ದರು ಏನೇನು ಕೆಲಸ ಮಾಡಿದ್ದಾರೆ ಅಂತ ನೀವು ಸುತ್ತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರು ಮಾಡಿದ ಕೆಲಸ ಎಲ್ಲ ನಾವು ಮಾಡಿದ್ದೀವಿ ಅಂತ ಅವ್ರ ವಿರೋಧ ಪಕ್ಷದವ್ರು ಹೇಳಿದ್ರೆ ಅದಕ್ಕೆ ನೀವು ಹೌದು ಅಂತ ಕೇಳಿದ್ರೆ ನಾನೇನು ನೆಗೆಟಿವ್ ನನಗೆ ಗೊತ್ತಿರೋಂಗೆ ನಾನು ಓದ್ ಕಡೆ ಅಂತೂ ಎಲ್ಲೂ ಇಲ್ಲ. ನೀವು ಯಾವ ಕಡೆ ಹೋಗಿದ್ರೂ ಗೊತ್ತಿಲ್ಲ. ಇನ್ನೊಂದು ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ನು 7ನೇ ತಾರೀಕು ವೋಟಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ಅವಾಗ ಒಂದು ರೌಂಡ್ ಹೋಗ್ಬರ್ರಿ ಗೊತ್ತಾಗುತ್ತೆ. ಇಲ್ಲ ಡೆವಲಪ್ಮೆಂಟ್ ಅಂತ ಹೋಗ್ತಾರೆ ಮೇಡಮ್, ಇಲ್ಲ ಮೋದಿ ಅಂತಂದು ಹೋಗ್ತಾರೆ ನೋಡಿ. ಡೆವಲಪ್ಮೆಂಟು ಆಗಿದೆ, ಅದರಲ್ಲಿ ಮೋದಿಯವ್ರ ಹವಾನೂ ಇದೆ. ನಾನು 30 ವರ್ಷದಿಂದ ಓಡಾಡಿ ಜನಗಳ ಸಂಪರ್ಕನೂ ಇದೆ. ಕ್ಷೇತ್ರ ಅಭ್ಯರ್ಥಿ ವಿನಯ್ ಕುಮಾರ್ ನಿಂತಿದ್ದು ಪಕ್ಷೇತರ ಅಭ್ಯರ್ಥಿ ನಿಂತಾರಲ್ಲ, ಅದು ನೋಡೋಣ ಅಂತ ಮುಂದೆ ಹೆಂಗಾಗುತ್ತೆ ಅಂತೇಳಿ ಮತ ಕೊಡ್ತಾರಲ್ಲ ಆಮೇಲೆ ನೋಡೋಣ. ಅಭಿವೃದ್ಧಿ ಕಾರ್ಯಗಳು ಆಗಿದೆ.
ಹೋದತ್ರ ಎಲ್ಲ ತೋರಿಸ್ತಾರೆ, ಅಮ್ಮ ಇದು ಸಮುದಾಯ ಭವನಕ್ಕೆ ಅಪ್ಪಾಜಿಯವರೇ ಕೊಟ್ಟಿರೋದು, ಇಲ್ಲಿ ಇದು ರಸ್ತೆ ಅಪ್ಪಾಜಿಯವರ ಅನುದಾನದಲ್ಲೇ ಆಗಿದ್ದು ಅಂತ ಎಲ್ಲ ಕಡೆನೂ ಜನಕ್ಕೂ ತಿಳಿದಿದೆ. ಸೊ ಎಲ್ಲ ಕಡೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಗೆಲ್ಲೋದಂತೂ ಡೌಟೇ ಇಲ್ಲ.